ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ನಿಮಗೋಸ್ಕರ ಮತ್ತೊಂದು ಪ್ರಶ್ನೆನ ತಂದಿದ್ದೀನಿ. ಅದೇನಪ್ಪ ಅಂತಂದರೆ, ಇಲ್ಲಿ 5 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳ ಒಂದು ಹೈಟ್ ಏನಾಗಿದೆಪ್ಪ ಅಂತಂದರೆ 30 ಸೆಂಟಿಮೀಟ್ರ್, 40 ಸೆಂಟಿಮೀಟ್ರ್, 50 ಸೆಂಟಿಮೀಟ್ರು, 60 ಸೆಂಟಿಮೀಟ್ರ್ ಮತ್ತು 70 ಸೆಂಟಿಮೀಟ್ರ್ ಅದಾವಂತ. ಹಾಗಾದರೆ ಆ 5 ವಿದ್ಯಾರ್ಥಿಗಳ ಸರಾಸರಿ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಕಾಮನ್ ಒಂದು ಸೂತ್ರವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂತಂದರೆ, ಸರಾಸರಿ ಕಂಡುಹಿಡಿಬೇಕಾದಾಗ ಏನು ಮಾಡಬೇಕು ಅಂತಂದರೆ, ಸರಾಸರಿ ಈಸ್ ಈಕ್ವಲ್ ಟು ಸರಾಸರಿ ಈಸ್ ಈಕ್ವಲ್ ಟು ಅಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನ ಅಷ್ಟನ್ನು ಕೂಡಿಸ್ಕೋಬೇಕು. ಏನು ಪ್ರಾಪ್ತಾಂಕಗಳ ಮೊತ್ತ ಅಂತ ಬರ್ಕೊತೀವಿ ನಾವು. ಅದನ್ನು ಏನಂತ ಬರ್ಕೊತೀವಿ? ಪ್ರಾಪ್ತಾಂಕಗಳ ಮೊತ್ತ. ಏನು ಪ್ರಾಪ್ತಾಂಕಗಳು? ಇಲ್ಲಿ ಯಾವ್ಯಾವ ವ್ಯಾಲ್ಯೂ ಕೊಟ್ಟಿದ್ದಾರಲ್ಲ ಅವುಗಳ ಮೊತ್ತ ಡಿವೈಡೆಡ್ ಬೈ ಪ್ರಾಪ್ತಾಂಕಗಳ ಸಂಖ್ಯೆ ಅಂತ ನಾವೇನು ಮಾಡಬೇಕು? ಬರೀಬೇಕು. ಪ್ರಾಪ್ತಾಂಕಗಳ ಮೊತ್ತ ಅಂತ ಕೇಳಿ. ಪ್ರಾಪ್ತಾಂಕಗಳು ಏನೇನು? 30 ಸೆಂಟಿಮೀಟ್ರು ಪ್ಲಸ್ 40 ಸೆಂಟಿಮೀಟ್ರು ಪ್ಲಸ್ 50 ಸೆಂಟಿಮೀಟ್ರು ಪ್ಲಸ್ 60 ಸೆಂಟಿಮೀಟ್ರ್ ಪ್ಲಸ್ 70 ಸೆಂಟಿಮೀಟ್ರ್. ಓಕೆನಾ? ಇಲ್ಲಿ ಎಷ್ಟು ಪ್ರಾಪ್ತಾಂಕಗಳದಾವೆ ಇಲ್ಲಿ ನೋಡ್ಕೊಳ್ಳಿ. 1 2 3 4 5. ಸೊ ಡಿವೈಡೆಡ್ ಬೈ 5. ಇಲ್ಲಿ ಬರ್ರಿ, 30ಕ್ಕೆ 40 ಸೇರಿದರೆ 70, 70ಕ್ಕೆ 50 ಸೇರಿದ್ರೆ 120, 120ಕ್ಕೆ 60 ಸೇರಿದ್ರೆ 180, 180ಕ್ಕೆ 70 ಸೇರಿದ್ರೆ 250. ಓಕೆನಾ? ಡಿವೈಡೆಡ್ ಬೈ 5. ಸೊ ಈ ಒಂದು ಸಂಖ್ಯೆ ಎಷ್ಟರಿಂದ ಭಾಗ ಹೋಗುತ್ತೆ? 5 1 5 5 ಮುಂದೆ ಎಷ್ಟು ಪೂಜೆ ಅದಾವು? 1 ಪೂಜೆ ಐತಿ, 1 ಪೂಜೆ. ಸೊ ಆ 5 ವಿದ್ಯಾರ್ಥಿಗಳ ಸರಾಸರಿ ಎತ್ತರ ಎಷ್ಟಪ್ಪ ಅಂತಂದರೆ 50 ಸೆಂಟಿಮೀಟರ್ ಸರಾಸರಿ ಎತ್ತರ. ಓಕೆನಾ? ಓಕೆ, ಇದು ಈ ಒಂದು ಪ್ರಶ್ನೆಯ ಉತ್ತರ ಆಗಿತ್ತು. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.